100% ಉದ್ದೇಶಪೂರ್ವಕವಾಗಿ ನಿಮ್ಮ ಕಣ್ಣು ಮುಂದೆ ಇವೆಲ್ಲ ನಡೆದ್ರು ಸದ್ಯಕ್ಕೆ ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಅದು ಆಗಲಿ, ಅವ್ರು ಫಾಲ್ಟ್ ಮಾಡಲಿ, ಡಿಫಾಲ್ಟರ್ ಆಗಲಿ, ಅದ್ರ ಬೆನಿಫಿಟ್ ನಾವು ತಗೊಳ್ಳೋಣ ಅಂತ ಸುಮ್ಮನೆ ಕುಂತೀರಿ. ಸರ್ಕಾರದ ಒಂದು ಭಾಗವಾಗಿ ಆರ್ಎಂಡ್ ಅವರು ಮಾತಾಡಿದ್ರು. ಅಂದ್ರೆ ವಿರೋಧ ಪಕ್ಷದವರು ಮಾತಾಡ್ತಕ್ಕಂಥ ಅದು ಸರಿ ಇಲ್ಲ ಅಂತ ನೋಡಿ. ಸರಿ ಇಲ್ಲ ಅಂತ ಹೇಳುದಿಲ್ಲ, ನಾನು ನಿಜ ಸ್ಥಿತಿನೇ ಹೇಳಿದ್ದಾರೆ. ರಾಯರೆಡ್ಡಿಯವರು ನಿಜ ಪಾಪ ಅವರು ನಂಗೆ ಗುರ್ತಿದೆ. ಅವ್ರು ಯಾವಾಗಲೂ ಫ್ರ್ಯಾಂಕ್ ಆ್ಯಂಡ್ ಫ್ರೀ ಆಗಿ ಹೇಳ್ತಾರೆ. ಅವ್ರಿಗೆ ಮನಸ್ಸಿಗೆ ಏನು ಬರ್ತದೆ ಹೇಳ್ಬಿಡ್ತಾರೆ ಅವ್ರು, ಬಿಡುದಲ್ಲ ಅವರು. ನಾ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೆ. ಎಸ್, ವರ್ಗಾವಣೆ ದಂಧೆ ನಡೀತಿದೆ, ಅದಕ್ಕೆ ಅವರು ಈ ಸರ್ಕಾರದ ನಡೀತದೆ ಅಂದ್ರೆ ಅವ್ರು ಮತ್ತೆ ಪಾರ್ಟಿಯವ್ರು ಬೈತಾರೆ ಅಂತ ಹೇಳಿ ಎಲ್ಲ ಸರ್ಕಾರ ನಡೆದು ಹೆಂಗ ಈಗೂ ನಡೆದು ಅಂತೇಳಿ. ಇಲ್ಪ ಎಲ್ಲ ಸರ್ಕಾರ ನಡೆದು ನಮ್ಮ ಸರ್ಕಾರ ಏನು ಸುಧಾರಣೆ ಆಗಿದೆ ಅಂತ ಹೇಳ್ಬೇಕಾಯ್ತಲ್ಲ. ಇಲ್ಲಿ ಅದೇ ಏನ್ ಡಿಮಾಂಡ್ ಮಾಡಿದ್ದಾರೆ ಅಲ್ಲ ಮಾಡ್ಲಿ ಯಾಕೆ ಮಾಡಲಿಲ್ಲ ಅಂತ. ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿಗಳಲ್ಲ. ಈಗ ನರೇಂದ್ರ ಮೋದಿ ಅವರು ಅದಾರ ಪ್ರೈಮ್ ಮಿನಿಸ್ಟರ್, 10 ವರ್ಷ ಆಯ್ತು. ಇಂಥದ್ದು ಒಂದು ಸಣ್ಣ ಅಲಿಗೇಷನ್ ಬಂದಿದ್ದಾನ್ರಿ ಯಾವಾಗ. ಅಲ್ಲಿ ಕೇಂದ್ರದಲ್ಲಿ ದೊಡ್ಡ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಎಂಪ್ಲಾಯೀಸ್ ಇದಾರೆ, ಯೂನಿಯನ್ ಎಂಪ್ಲಾಯೀಸ್. ಈ ಟ್ರಾನ್ಸ್ಫರ್ ಹಗರಣ ಮತ್ತೊಂದು ಏನು ಆಗ್ಯಾವನಲ್ಲಿ ಯಾರು ಮಾತಾಡ್ತಾರನು? ಯಾಕಾಗಿಲ್ಲ? ಇದೊಂದು ದಂಧೆ ಇಲ್ಲಿ ಮಾಡ್ಕೊಂಡ್ಬಿಟ್ಟಾರಲ್ಲ ಇವರು. ಇಲ್ಲ ರೀ, ಹೋಗಲಿ ರೀ. ನೀವು ನರೇಂದ್ರ ಮೋದಿಯವರು 3 ಸಲ 4 ಸಲ ಮುಖ್ಯಮಂತ್ರಿ ಇದ್ರು ಗುಜರಾತದ್ದು. ಆ ಸಂದರ್ಭದಲ್ಲಿ 13 ವರ್ಷ ಇದ್ರು. ಈ ವರ್ಗಾವಣೆ ಅನ್ನುವಂಥದ್ದು ಏನಿಲ್ಲ ದಂಧೆ ಅಂತ ಯಾರು ಕನ್ಸಿಡರ್ ಮಾಡಿಲ್ಲ. ಅಲ್ಲಿ ಇಲ್ಲೇ ಇಲ್ಲ, ಯಾವುದೂ ಇಲ್ಲ. ನಾನು ನೋಡಿದಿಲ್ಲ, ಒಬ್ಬರ ಆಫೀಸರ್ ಇದ್ರೆ ಒಂದು, ನಾನು ಅಡಿಪೇರ್ ಮಿನಿಸ್ಟರ್ ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸೆಕ್ರೆಟರಿ ಎಷ್ಟು ವರ್ಷ, 5 ವರ್ಷದಿಂದ ಇಲ್ಲೇ ಇದ್ರಿ ಅಂತದವರು. ಚೇಂಜೇ ಮಾಡಿಲ್ಲ ನನ್ನಂತೆ. ಯಾರು ಆಫೀಸರ್ ಒಳ್ಳೆಯವರು ಇರ್ತಾರೆ, ಎಫಿಷಿಯೆಂಟ್ ಇರ್ತಾರೆ, ಅವನ್ನ ಎಂದೂ ಚೇಂಜ್ ಮಾಡಲಿಲ್ಲ ಮೋದಿಯವರು. ಕೆಲಸ ತಗೊಳ್ರಿ. ಅಲ್ಲಿ ವರ್ಗಾವಣೆ ಅನ್ನುವಂಥದ್ದು ಪತ್ರ ಕೊಡುವಂಥ, ಟಿಪ್ಪಣಿ ಕೊಡುವಂಥದ್ದು ಪದ್ಧತಿ ಇಲ್ಲ ಗುಜರಾತಲ್ಲಿ ಅವರಿದ್ದಾಗ. ಈಗೇನು ಗೊತ್ತಿಲ್ಲ. ಥ್ಯಾಂಕ್ ಯು ಸರ್.